ಅಯ್ಯೋ ನಾನು ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನು ಜಮೀನು ತಗೊಂಡಿರೋದು. ಸೂಪರ್ ಹಿಟ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸದ್ಯ ಈಗ ಗಿಲ್ಲಿಯವರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು, ಈಗ ಗಿಲ್ಲಿಯವ್ರದ್ದೇ ಎಲ್ಲ ಕಡೆನೂ ಕೂಡ ಒಂಥರ ಹವಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಪ್ರತಿಯೊಂದು ಕಡೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರು ಕೂಡ, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತು ಇಲ್ಲಿ ಫೇಸ್ಬುಕ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರದ್ದೇ ಹವಾ ಅಂತ ಹೇಳ್ಬೋದು. ಸದ್ಯ ಈಗ ಮೊನ್ನೆ ಅಷ್ಟೇ ಚಲನಚಿತ್ರ ಮಂಡಳಿಯಲ್ಲಿ ಇಲ್ಲಿ ಸರ್ಕಾರಿ ಹೆಚ್ಚೈಟ್ ಅಂತ ಅಂದ್ಬಿಟ್ಟು ಏನೊಂದು ಕಳೆದ ವಾರ ಸಿನಿಮಾ ರಿಲೀಸ್ ಆಗಿತ್ತು, ಗಿಲ್ಲಿಯವ್ರ ವಿರುದ್ಧ ಇಲ್ಲಿ ದೂರನ್ನ ದಾಖಲು ಮಾಡಿದ್ರು. ಅವ್ರು ಕೇಳಿದಷ್ಟು ಪೇಮೆಂಟ್ ಕೊಟ್ಟಿದ್ವಿ, ಮತ್ತು ಇಲ್ಲಿ ಗಿಲ್ಲಿಯವರು ಒಂದು ಪ್ರಚಾರಕ್ಕೂ ಕೂಡ ಇಲ್ಲಿ ಬರಲಿಲ್ಲ ಅಂತ ಕೂಡ ಈ ಥರ ಸುಮಾರು ಕಂಪ್ಲೇಂಟ್ಗಳು ಇಲ್ಲಿ ಫಿಲಂ ಚೇಂಬರ್ ಅಲ್ಲಿ ಇಲ್ಲಿ ಮಾಡಿದ್ರು. ಸದ್ಯ ಈಗ ನೆಕ್ಸ್ಟ್ ವಾರ ಅಂದ್ರೆ 27ನೇ ತಾರೀಕು, ಇದೇ ಫೆಬ್ರವರಿ 27ನೇ ತಾರೀಕು ಇವಾಗ ಸೂಪರ್ ಹಿಟ್ ಅನ್ನೋ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗ್ತದೆ. ಮೊನ್ನೆ ಅಷ್ಟೇ ಅಮೃತಾಂಜನ್ ಕೂಡ ಮೂವಿ ರಿಲೀಸ್ ಆಗಿತ್ತು. ಈಗ ಮತ್ತೆ ಗೌರವ್ ಶೆಟ್ಟಿ ಅವರು ಅಭಿನಯಿಸಿರುವ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಮೇನ್ ರೋಲ್ ಅಲ್ಲಿ ಇಲ್ಲಿ ಗಿಲ್ಲಿಯವರು ಕೂಡ ಆಕ್ಟ್ ಮಾಡಿದ್ದಾರೆ. ಇದೇ 27ನೇ ತಾರೀಕು ಇಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಒಂದಲ್ಲ ಒಂದು ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿದ್ದಾರೆ ಗಿಲ್ಲಿಯವರು. ಅದಾಗಿದ ತಕ್ಷಣ ಇವಾಗ ಮೂವಿಯಲ್ಲೂ ಕೂಡ ಅಂದ್ರೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೆ ಎಲ್ಲ ಮೂವಿಲೂ ಕೂಡ ಆಕ್ಟ್ ಮಾಡಿದ್ರು. ಆದ್ರೆ ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಅವ್ರ ಬಗ್ಗೆ ಆಗದೆ ಇರೋರು ಬೇಕು ಅಂತ ಈ ತರ ಕಂಪ್ಲೇಂಟ್ ಕೊಡೋದು ಅದು ಎಲ್ಲ ಮಾಡಿದ್ರು. ಅಂದ್ರೆ ಫಿಲಂ ಚೇಂಬರ್ ಕಂಪ್ಲೇಂಟ್ ಎಲ್ಲ ರೇಸ್ ಮಾಡಿದ್ರು. ಅದು ಯಾವುದಕ್ಕೂ ಕೂಡ ಗಿಲ್ಲಿಯವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆ ಒಂದು ವಿಚಾರ ಏನಾಯ್ತು ಅಂತ ಅಂದ್ಬಿಟ್ಟು ಈ ಒಂದು ಪ್ರೆಸ್ ಮೀಟ್, ಇವಾಗ ಸೂಪರ್ ಹಿಟ್ ಅಂತ ಅಂದ್ಬಿಟ್ಟು ಏನೊಂದು ಮೂವಿ ರಿಲೀಸ್ ಆಗ್ತದೆ ಇದ್ರ ರಿಲೇಟೆಡ್ ಇವಾಗ ಪ್ರೆಸ್ ಮೀಟ್ ಕೂಡ ಇಲ್ಲಿ ನಡೀತು. ಅದ್ರ ಜೊತೆಗೆ ಇಲ್ಲಿ ಸಾಧು ಕೋಕಿಲ ಸರ್ ಅವರು ಕೂಡ ಇಲ್ಲಿ ಬಂದಿದ್ರು. ಸುಮಾರು ಜನ ಗಿಲ್ಲಿ ಅವ್ರನ್ನ ಇಲ್ಲಿ ಹೊಗಳಿದ್ದಾರೆ ಅಂತಾನೆ ಇಲ್ಲಿ ಹೇಳುವುದು. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ ತಕ್ಷಣ ಆಪರ್ಚುನಿಟಿ ಅಂತೂ ಜಾಸ್ತಿ ಆಗುತ್ತೆ, ಸಿಕ್ಕೇ ಸಿಗುತ್ತೆ. ಕೆಲವೊಬ್ಬರಿಗೆ ಸಿಗಲ್ಲ, ಕೆಲವೊಬ್ಬರಿಗೆ ಇಲ್ಲಿ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ಈ ಸತಿ ಏನ್ ಬಿಗ್ ಬಾಸ್ ಆಯ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಬಿಗ್ ಬಾಸ್ ಕೂಡ ಅಷ್ಟೇ, ಅದರಲ್ಲಿರೋ ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ, ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ನೀವು ನೋಡಿರ್ತೀರಾ ಇವಾಗ ಸುಮಾರು ಜನ. ಸೂರಜ್ ಅವರು ಕೂಡ ಅಷ್ಟೇ ಕಲರ್ಸ್ ವಾಹಿನಿಯಲ್ಲಿ ಪವಿತ್ರ ಬಂಧನ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆದ್ರೆ ಗಿಲ್ಲಿಯವ್ರ ಬಗ್ಗೆ ಅಂತೂ ಅವ್ರು ಹೋದ್ರೆ ಸಾಕು, ನಿಂತ್ರೆ ಸಾಕು, ಕುಂತ್ರೆ ಸಾಕು, ಅವ್ರು ಏನೇ ಮಾಡಿದ್ರು ಕೂಡ ಒಂಥರ ಅದು ನ್ಯೂಸ್ ಅಂತಾನೆ ಇಲ್ಲಿ ಅದು ಅನ್ಸ್ಬಿಡುತ್ತೆ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಒಟ್ಟಿನಲ್ಲಿ ಅವ್ರನ್ನ ಇಷ್ಟಪಡೋರು ಇದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ. ಅವ್ರು ಕಂಡ್ರೆ ಆಗದೆ ಇರೋರು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಇಲ್ಲಿ ಮಾತಾಡ್ತಾರೆ. ಈಗ ಸಾಧು ಕೋಕಿಲ ಅವರಂತೂ ಇಲ್ಲಿ ಹೇಳಿದ್ರು, ಗಿಲ್ಲಿ ಅನ್ನೋ ಒಂದು ಹೆಸರೇ ಒಂದು ಪವರ್ ಕಾರ್ಡ್ ಇದ್ದಂಗೆ. ಈ ಒಂದು ಸೂಪರ್ ಹಿಟ್ ಮೂವಿ ಏನಿದೆ ಇದು ಗಿಲ್ಲಿಯವ್ರ ಹೆಸರು ಅಂತ ಇದೆಯಲ್ವಾ, ನಿಜವಾಗ್ಲೂ ಕೂಡ ಇದೊಂದು ಪವರ್ ಕಾರ್ಡ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತೆ ಫೇಸ್ಬುಕ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಚಾನಲ್ನ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ಏನೋ ಅವ್ರ ಮನಸ್ಸಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡ್ಬಿಡ್ತಾರೆ. ನಾನು ಒಬ್ಬ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂತಂದ್ಬಿಟ್ಟು ಅನ್ಕೊಂಬಿಟ್ಟು ಏನೇನೋ ಕೆಲವೊಬ್ಬರ ಬಗ್ಗೆ ಹೇಳ್ತಿರೋದು, ಹುಚ್ಚುಚ್ಚಾಗಿ ಮಾತಾಡಿ ಹಾಕೋರು ಇದ್ದಾರೆ. ಬಟ್ ತುಂಬಾನೇ ಶ್ರಮಪಟ್ಟು ಕಷ್ಟಪಟ್ಬಿಟ್ಟು ಸ್ವಲ್ಪ ಹೆಸರು ಮಾಡಿದವರು ಕೂಡ ಇಲ್ಲಿ ಇದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಥಿಯೇಟ್ರಿಗೆ ಒಂದು ಸಿನಿಮಾ ಬಂದು ನೋಡಬೇಕು ಅಂತಂದ್ರೆ 3 ಅವರ್ ಕುತ್ಕೊಂಡು ನೋಡ್ಬೇಕಾ, ಯಾಕಪ್ಪ ಮನೆಯಲ್ಲೇ ಕುತ್ಕೊಂಡು ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಟೈಮ್ ಅಷ್ಟೊತ್ತು 3 ಅವರ್ ಹೋಗೋದು ಬೇಡ, ಮತ್ತೆ ಇಲ್ಲಿ ಅಷ್ಟೊಂದು ಕಂಟೆಂಟ್ ಕೂಡ ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಮನೆಯಲ್ಲೇ ಇದ್ಬಿಡ್ತಾರೆ. ಬಟ್ ಸಿನಿಮಾ ಥಿಯೇಟರ್ವರೆಗೂ ಇಲ್ಲಿ ಬರ್ತಲ್ಲ ಅಂತ ಅಂದ್ಬಿಟ್ಟು ಸಾಧು ಕೋಕಿಲ ಸರ್ ಇವಾಗ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲೂ ಕೂಡ. ಅದೇ ಒಂದು ಸೂಪರ್ ಹಿಟ್ ಮೂವಿ ಏನಿದೆ ಒಂದು ಪವರ್ ಕಾರ್ಡ್ ಇದಕ್ಕೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅನ್ನೋ ಹೆಸರು ಇದಕ್ಕೊಂದು ಪವರ್ ಕಾರ್ಡ್ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ ಎಷ್ಟು ಸತ್ಯ ಹೇಳಿದ್ದಾರೆ ಅಂತಂದ್ರೆ, ಈಗ ಗಿಲ್ಲಿಯವ್ರದ್ದು ಬಜಾರ್ ನೀವು ನೋಡಿರ್ತೀರ. ಬಜಾರ್ ಅಂತಂದ್ಮೇಲೆ ಸೌಂಡ್ ಅಂತೂ ಇದ್ದೇ ಇರುತ್ತೆ. ಯಾವ ಓಡೋ ಕುದುರೆ ಇರುತ್ತೋ ಆ ಒಂದು ಓಡೋ ಕುದುರೆ ಹೆಸರು ಒಂದು ಪಾಸಿಟಿವ್ ಆಗಿರ್ಬೋದು, ಒಂದು ನೆಗೆಟಿವ್ ಆಗಿರ್ಬೋದು, ಒಟ್ಟಲ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ ಇರಲಿ ಅಥವಾ ಒಂದು ಗಿಮಿಕ್ ಅಂತ ಇರಲಿ, ಏನೇ ಆದ್ರೂ ಕೂಡ ಇವಾಗ ಮೂವಿ ಅಂತೂ ರಿಲೀಸ್ ಆಗ್ತದೆ. ಒಟ್ಟಿನಲ್ಲಿ ಈ ಒಂದು ಸೂಪರ್ ಹಿಟ್ ಮೂವಿಗೆ ಇಲ್ಲಿ ಗಿಲ್ಲಿ ಅನ್ನೋ ಹೆಸರೇ ಒಂದು ಪವರ್ ಕಾರ್ಡ್ ಇದೆ. ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗೇ ಆಗುತ್ತೆ. ಕಂಟೆಂಟ್ ಚೆನ್ನಾಗಿದ್ರೆ 100 ಡೇಸ್ ಕೂಡ ಇಲ್ಲಿ ಓಡುತ್ತೆ ಅಂತ ಬಿಟ್ಟು ಇಲ್ಲಿ ಸಾಧು ಕೋಕಿಲ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಇದ್ದದನ್ನ ಇದ್ದಂಗೆ ಹೇಳ್ಬಿಟ್ರೆ ಏನೂ ಕೂಡ ಇಲ್ಲಿ ಆಗಲ್ಲ. ಅದರಲ್ಲೂ ಕೂಡ ಸೂಪರ್ ಹಿಟ್ ಮೂವಿಲಿ ಸಾಧು ಕೋಕಿಲ ಸರ್ ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಗಿಲ್ಲಿಯವರು ಆಕ್ಟ್ ಮಾಡಿದ್ದಾರೆ, ಮತ್ತೆ ಗೌರವ್ ಶೆಟ್ಟಿ ಅವರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವ್ರದ್ದು ಏನ್ ಕ್ಯಾರೆಕ್ಟರ್ ಇದೆ, ಅವ್ರು ಏನ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಸುಳಿವು ಕೂಡ ಇಲ್ಲಿ ಬಿಟ್ಕೊಟ್ಟಿಲ್ಲ. ಆಲ್ಮೋಸ್ಟ್ ಸುಳಿವು ಬಿಟ್ಕೊಟ್ಬಿಟ್ರೆ ಇಷ್ಟನ ಇರೋದು ಹಾಗೆ ಹೇಗೆ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿದೆ, ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿಯವರೇ ಹೇಳಿದ್ದಾರೆ. ಯಾಕಂದ್ರೆ ಪ್ರೆಸ್ ಮೀಟ್ ಕೂಡ ಅಟೆಂಡ್ ಆಗಿದ್ದಾರಲ್ವ, ಅದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಗಿಲ್ಲಿಯವರು ಒಂದು ಸುಮಾರು ಪ್ರಶ್ನೆಗಳ ಸುರಿಮರಣೆಯಲ್ಲಿ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಪ್ರೆಸ್ ಮೀಟ್ ಅಂದ್ರೆ ಕ್ವಶನ್ಗಳು ಕೇಳ್ತಾರೆ. ಅದ್ರ ಜೊತೆಗೆ ನೀವು ಮೊನ್ನೆ ಅಷ್ಟೇ ಇಲ್ಲಿ ಕೇಳಿರ್ತೀರ. ಅಂದ್ರೆ ಗಿಲ್ಲಿಯವರು ಬಿಗ್ ಬಾಸ್ ಮನೆ ಹೊರಗಡೆ ಬಂದಿದ ತಕ್ಷಣ ಅವರು ಯಾವ್ದಾರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕಾದ್ರೆ, ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತಂದ್ರೆ ಲಕ್ಷ ಪೀಕ್ತಿದಾರಪ್ಪ, ಲಕ್ಷ ಕೊಡು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ಇಸ್ಕೊಂಡು ಆಗೋಗ್ಬಿಟ್ಟಿದೆ. ಮತ್ತೆ ಇಲ್ಲಿ ಜಮೀನು ಕೂಡ ತೆಗೆದು ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಬ್ರು ಮಾತಾಡ್ತಿರೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಗಿಲ್ಲಿ ಅಷ್ಟೊಂದು ಕೇಳ್ತಿದ್ದಾನೆ, ಗಿಲ್ಲಿ ಇಷ್ಟೊಂದು ಕೇಳ್ತಿದ್ದಾನೆ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಅಂತೆಕಂತೆ
ಮಾತುಗಳು ಬರೀ ಅಂತೆ ಕಂತಲ್ಲೇ ಇರ್ತವೆ ಅಷ್ಟೇ, ಯಾವುದೂ ಕೂಡ ಒಂದು ಪ್ರೂಫ್ ಇರಲ್ಲ ಇದು ತಗೊಂಡಿದ್ದಾರೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಪರ್ಟಿಕ್ಯುಲರ್ ಆಗಿ ಈ ಒಂದು ಕ್ವಶನ್, ನೀವು ಜಮೀನು ತಗೊಂಡಿದ್ದು ನಿಜಾನ ಅಂತ ಕೂಡ ಇಲ್ಲಿ ಒಬ್ರು ಕ್ವಶನ್ ಮಾಡಿದ ತಕ್ಷಣನೇ ಗೊತ್ತಲ್ಲ ಪ್ರೆಸ್ ಮೀಟ್ ಅಂದಮೇಲೆ ಕ್ವಶನ್ ಅಂತೂ ಕೇಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು, ಈ ಕ್ವಶನ್ ಕೇಳಿದ ತಕ್ಷಣ ಇಲ್ಲಿ ಗಿಲ್ಲಿಯವರು ಆನ್ಸರ್ ಮಾಡಿದ್ದಾರೆ, ನನಗೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾಕಂದ್ರೆ ಜಮೀನು ತಗೊಳ್ಳದೇ ಇರೋದನ್ನ ನಾನು ತಗೊಂಡಿದ್ದೀನಿ ಅಂತ ಅವ್ರು ಹೇಗೆ ಇಲ್ಲಿ ಆನ್ಸರ್ ಮಾಡೋಕ್ಕೆ ಆಗುತ್ತೆ ಹೇಳಿ. ಖಂಡಿತವಾಗ್ಲೂ ಅವರು ಕೋಟಿ ಗಟ್ಟಲೆ ಅಥವಾ ಲಕ್ಷ ಗಟ್ಟಲೆ ಈ ರೀತಿಯಾಗಿ ಖರ್ಚು ಮಾಡಿಬಿಟ್ಟು ಜಮೀನು ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಅದನ್ನ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ಲಕ್ಷ ಕೇಳ್ತಾ ಇದ್ದಾರೆ, ಒಂದು 20 ಲಕ್ಷ, 16 ಲಕ್ಷ ಈ ತರ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಯಾವ್ದನ್ನ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂತ ಅಂದ್ರೆ ಒಂದು ಅಮೌಂಟ್ ಅಂತೂ ಕೊಟ್ಟೇ ಕೊಡ್ತಾರೆ, ಕೇಳ್ತಾರೆ, ಕೊಟ್ಟೇ ಕೊಡ್ತಾರೆ. ಅವ್ರಿಗದು ಬಜೆಟ್ ಓಕೆ ಆಯ್ತು ಅಂತಂದ್ರೆ, ನೀವು ಸತೀಶ್ ಅವ್ರದ್ದು ಕೂಡ ಇಲ್ಲಿ ನೋಡ್ಬೋದು, ಅವ್ರು ಯಾವ್ದಾದ್ರು ಒಂದು ಪ್ರೋಗ್ರಾಮ್ಗೆ ಹೋಗ್ತೀನಿ ಅಂತಂದ್ರೆ 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡ್ತಾರಂತೆ. ಅವರೇ ಇಲ್ಲಿ ಹೇಳ್ತಾರೆ ಅವ್ರದ್ದೊಂದು ಪೇಮೆಂಟ್ ಬಗ್ಗೆ. ಕೆಲವೊಬ್ರು ಹೇಳ್ಕೊಂತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ಅಂದ್ರೆ ಅವ್ರಿಗೆ ಹೆಸರಿರುತ್ತೆ, ಆ ಒಂದು ಕಾರಣಕ್ಕೆ ಅವ್ರು ಬಂದ್ರೆ ಅವ್ರಿಗೂ ಕೂಡ ಒಂದು ಬಿಸ್ನೆಸ್ ಅನ್ನೋ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಯಾರು ಕರೀತಿರ್ತಾರೆ ಕಾರ್ಯಕ್ರಮಕ್ಕೆ, ಅಂಗಡಿ ಓಪನಿಂಗ್ ಇರ್ಬೋದು ಅಥವಾ ಯಾವ್ದಾರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ, ಮದುವೆ ಸಮಾರಂಭ, ಅವರೇ ಬರಬೇಕು, ಅವ್ರನ್ನಲ್ಲಿ ನೋಡ್ಬೇಕು ಜನಗಳು ಅಂತ ಅಂದಾಗ, ಈಗ ಸತೀಶ್ ಅವ್ರು ಹೇಳಿದ್ರು 2 ಲಕ್ಷ ತಗೊಂತೀನಿ, 1.5 ಲಕ್ಷ ತಗೊಂತೀನಿ ಅಂತ ಈ ರೀತಿಯಾಗಿ. ಈಗ ಗಿಲ್ಲಿಯವರು ಯಾವ್ದಾರ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ಅವ್ರು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ತಗೊಂತಾರೆ. ಬಟ್ ಲಕ್ಷ ಎಲ್ಲ ತಗೋಬಿಟ್ಟು ಆಲ್ರೆಡಿ ಅವ್ರು ಜಮೀನು ತಗೊಂಡ್ಬಿಟ್ಟಿದ್ದಾರೆ ಅನ್ನೋದು ಸುಳ್ಳು ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ನನಗೆ ಗೊತ್ತಿಲ್ಲ ಆ ವಿಚಾರ ಅಂತ ಅಂದ್ಬಿಟ್ಟು, ಅದೇ ಅವ್ರು ಜಮೀನು ತಗೊಂಡ್ರದು ಅವ್ರಿಗೆ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಯಾಕಂದ್ರೆ ಇವನ್ ಅವ್ರು ತಗೊಂಡೇ ಇಲ್ವಲ್ಲ, ತಗೊಂಡಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ರು. ಅಂದ್ರೆ ಇವಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೇನಪ್ಪ ಅಂದ್ರೆ ಇದೆಲ್ಲ ಅಂತೆ ಕಂತೆಗಳು, ಸುಮ್ಮನೆ ಇಲ್ಲಿ ಅವ್ರ ಬಗ್ಗೆ ಆಗದೆ ಇರೋರು ಒಂದು ಬ್ಯಾಡ್ ಕಮೆಂಟ್ ಹಾಕೋ ಮೂಲಕ ಅಂದ್ರೆ ಇಲ್ಲಪ್ಪ ಗಿಲ್ಲಿ ಹಾಗೆ ಹೀಗೆ ಅನ್ನೋ ನೆಗೆಟಿವ್ ಮಾಡಬೇಕು ಅಂತ ಅವ್ರ ಬಗ್ಗೆ ಈ ತರ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಒಂದು ಅಮೌಂಟ್ ಅಂತೂ ಇಲ್ಲಿ ಅವ್ರು ಫಿಕ್ಸ್ ಮಾಡಿರ್ತಾರೆ, ಒಂದು ಪ್ರೋಗ್ರಾಮ್ ಬರಬೇಕು ಒಂದು ಕಾರ್ಯಕ್ರಮಕ್ಕೆ ಅಂತ ಅಂದಾಗ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಬಟ್ ಲಕ್ಷ ಬಿಕ್ತಿದ್ದಾರೆ, ಕೋಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಎಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಸಾಧು ಕೋಕಿಲ ಸರ್ ಕೂಡ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಅಲ್ಲಿ ಸುಮಾರು ಒಂದು 4 ತಿಂಗಳ ಕಾಲ ಇರ್ತಾರೆ, ಅಲ್ಲಿ ಏನೋ ಒಂದು ಶಬ್ದ ಆಗಲಿ ಸೌಂಡ್ ತುಂಬಾ ಓವರ್ ಆಗಿ ಇಲ್ಲಿ ಇರಲ್ಲ. ಬಟ್ ಇಷ್ಟು ಜನ ನೋಡಿದಾಗ ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಅವ್ರಿಗೂ ಕೂಡ ಟೈಮ್ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ತುಂಬಾನೇ ಇಲ್ಲಿ ಮಾತಾಡೋದಿರ್ಬೋದು ಅಥವಾ ಜಾಸ್ತಿ ಜನಸಂದಣಿ ಇದ್ದಾಗ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ನಾನು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅಂತಾನೆ ಇಲ್ಲಿ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಸಾಧು ಕೋಕಿಲ ಸರ್ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ಕರೆಕ್ಟ್ ಆದ ಮತ್ತೆ. 4 ತಿಂಗಳು ಸುಮಾರು ಬಿಗ್ ಬಾಸ್ ಮೇಲೆ ಇದ್ದಾಗ ಹೊಂದ್ಕೋಬೇಕು ಅಂತಂದ್ರೆ ಫೋನ್ ಇರಲ್ಲ, ಏನು ಇರಲ್ಲ, ಬರೀ ಬಿಗ್ ಬಾಸ್ ಮೇಲೆ ಯಾರು ಇರ್ತಾರೆ ಅವ್ರ ಮುಖಗಳಲ್ಲಿ ನೋಡಿ ಅವ್ರಿಗೂ ಕೂಡ ಬೇಜಾರು ಆಗ್ಬಿಟ್ಟಿರುತ್ತೆ. ಈಗ ಹೊರಗಡೆ ಬಂದ ತಕ್ಷಣ ಅವ್ರಿಗೂ ಕೂಡ ಟೈಮ್ ಕೊಡಿ ಅಂದ್ರೆ ಗಿಲ್ಲಿಗೂ ಕೂಡ ಸ್ವಲ್ಪ ಟೈಮ್ ಕೊಡಿ, ಎಲ್ಲರನ್ನೂ ಕೂಡ ಇಲ್ಲಿ ಮೀಟ್ ಆಗ್ತಾರೆ, ಮಾತಾಡ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಕೂಡ ಒಬ್ರು ಇಲ್ಲಿ ಕ್ವಶನ್ ಮಾಡಿದ್ರು, ನಿಮ್ದು ಹೇರ್ ಸ್ಟೈಲ್ ಇದೇ ತರ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿ ಅವ್ರು ಹೇಳಿದ್ರು, ಹೇರ್ ಸ್ಟೈಲ್ ಅಂತ ನೀವೇ ಹೇಳ್ತಾ ಇದೀರಲ್ವಾ, ಇದು ಕೂಡ ಒಂದು ಹೇರ್ ಸ್ಟೈಲ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಅವರು ಸಿನಿಮಾದಲ್ಲಿ ಮಾಡ್ತಾರಾ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಮತ್ತೆ ಧಾರಾವಾಹಿ ಏನಾದ್ರು ಮಾಡ್ತಾರಾ ಇಲ್ಲ ಮತ್ತೆ ಶಾರ್ಟ್ ಮೂವಿ ಏನಾದ್ರು ಜಾಸ್ತಿ ಕಾಣಿಸ್ಕೊಂತಾರ ಅಂತಂದ್ರೆ ಇಲ್ಲ, ಅದು ನಾನು ಇನ್ನು ಮುಂದೆ ಕೂಡ ಯೋಚನೆ ಮಾಡಬೇಕಾಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಇಮಿಡಿಯೇಟ್ ಆಗಿ ಬಂದಿದ್ದೀನಲ್ವಾ, ಯಾವ್ದು ಒಪ್ಕೊಳ್ಳಿ, ಯಾವುದು ಹೆಜ್ಜೆ ಸರಿ ಇಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಇಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ. ತುಂಬಾ ಅದ್ಭುತವಾದ ಒಂದು ಮಾತುಗಳನ್ನು ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ಪ್ರತಿಯೊಬ್ರು ಕೂಡ ಕ್ವಶನ್ ಕೇಳ್ತಾ ಇರ್ತಾರೆ, ನೀವು ಜಮೀನು ತಗೊಂಡ್ಬಿಟ್ರಂತೆ ಮತ್ತೆ ಹೇರ್ ಸ್ಟೈಲು ಮತ್ತೆ ಇಲ್ಲಿ ಸಿನಿಮಾ ಮಾಡ್ತೀರಾ ಇಲ್ಲ ಅಂತಂದ್ರೆ ಶಾರ್ಟ್ ಮೂವಿ ಮಾಡ್ತೀರಾ ಇಲ್ಲ ಧಾರಾವಾಹಿ ಮಾಡಿ ಈ ತರ ಕ್ವಶನ್ಗಳನ್ನ ಕೇಳಿದಾಗ ಅದ್ಭುತವಾಗಿ ಅವರ ಒಂದು ಸ್ಟೈಲಲ್ಲಿ ಆನ್ಸರ್ ಕೂಡ ಇಲ್ಲಿ ಮಾಡಿದ್ದಾರೆ. ಆದ್ರೆ ಇವಾಗ ಇದೇ ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಅನ್ನೋ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗ್ತದೆ ವೀಕ್ಷಕರೇ. ಖಂಡಿತವಾಗ್ಲೂ ನೀವೇನಾದ್ರೂ ಗಿಲ್ಲಿಯವ್ರ ಫ್ಯಾನ್ ಆಗಿದ್ರೆ ಮತ್ತೆ ಗೌರವ್ ಶೆಟ್ಟಿ ಅವ್ರ ಫ್ಯಾನ್ ಆಗಿದ್ರೆ ಖಂಡಿತವಾಗ್ಲೂ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದಿವಸ ಶಾರ್ಟ್ ಮೂವಿನ ಗೌರವ್ ಶೆಟ್ಟಿ ಅವ್ರು ನೀವು ನೋಡಿರ್ತೀರ, ಸುಮಾರು ಮಾಡಿದ್ದಾರೆ ಅವರು. ಮತ್ತೆ ಸಿನಿಮಾದಲ್ಲೂ ಕೂಡ ಅಮೃತ ಅಂಜನ್ ಹೋದ್ವಾರ ಅಷ್ಟೇ ರಿಲೀಸ್ ಆಗಿದೆ. ಇವಾಗ ಸೂಪರ್ ಹಿಟ್ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ವೀಕ್ಷಕರೇ, ಸದ್ಯ ಇದೇ ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಮೂವಿ ಯಾವ ರೀತಿಯಲ್ಲಿ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಬಿಟ್ಟು, ಸೂಪರ್ ಹಿಟ್ ಆಗುತ್ತಾ 100 ಡೇಸ್ ವರೆಗೂ ಓಡುತ್ತಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.